ನಮಸ್ತೆ ಫ್ರೆಂಡ್ಸ್, ಲೈಟ್ ವರ್ಕರ್ಸ್ ಮಾಸ್ಟರ್ಸ್ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ಪ್ರಶ್ನೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಎಂಬ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವತ್ತಿನ ಪ್ರಶ್ನೆ, ಈ ಜೀವನದ ಲಕ್ಷ್ಯ ಏನು, ಏತಕ್ಕಾಗಿ ಇಲ್ಲಿ ಬಂದಿದ್ದೇವೆ ಅಂತ ಕೇಳಿರ್ತಾರೆ. ಈ ಜೀವನದ ಲಕ್ಷ್ಯ ಏನು ಅಂತ ಅನ್ಕೋತೀರಾ? ನಿಮಗೇನು ಅನಿಸುತ್ತೆ? ಮಾಮೂಲಾಗಿ ನಾವು ಸಮಾಜದಲ್ಲಿ ನೋಡ್ಬೋದು, ಜೀವನದ ಲಕ್ಷ್ಯ ಅಂತ ಹೇಳಿದ ತಕ್ಷಣವೇ ಹುಟ್ಟಬೇಕು, ಬೆಳಿಬೇಕು, ವಿದ್ಯೆ ತಗೋಬೇಕು, ಕೆಲಸಕ್ಕೆ ಹೋಗಬೇಕು, ಮದುವೆ ಆಗಬೇಕು, ಜೀವನದಲ್ಲಿ ಸೆಟ್ಲಾಗಿ ಆಯಾಗಿ ಸುಖವಾಗಿರಬೇಕು, ಆಮೇಲೆ ನೆಮ್ಮದಿಯಾಗಿ ಸಾಯಬೇಕು. ಹೇಳ್ಬಾರ್ದು ಈ ವಿಷಯ, ಆದ್ರೂ ಹೇಳ್ತಾ ಇದ್ದೀನಿ, ಇಲ್ಲ ಸಾಯಬೇಕು ಅಂತ, ಸಾರಿ. ಬಟ್ ನೋಡಿ, ಇದು ನಿಮಗೆ ಕಾಣ್ತಕ್ಕಂಥದ್ದು 99% ಜನ ಇದೇ ಕೆಲಸ ಮಾಡ್ತಾ ಇರೋದು ಅಲ್ವಾ? ನಮ್ಮ ಜೀವನ ಲಕ್ಷ್ಯ ಏನು ಅಂದರೆ, ಚೆನ್ನಾಗಿ ಓದಬೇಕು ಸರ್, ಒಳ್ಳೆ ಕೆಲಸ ತೊಗೋಬೇಕು, ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋಬೇಕು, ಚೆನ್ನಾಗಿರೋ ಮಕ್ಕಳನ್ನ ಹಡಿಬೇಕು, ಆಮೇಲೆ ಲೈಫಲ್ಲಿ ಆರಾಮಾಗಿ ನಮಗೇನು ಬೇಕೋ ಅದ್ರ ಜೊತೆ ಒಳ್ಳೆ ಈ ಮನೆ ಸೆಟಲ್ಮೆಂಟ್ ಎಲ್ಲ ಮಾಡಿಕೊಂಡು ಹಾಯಾಗಿರಬೇಕು ಅಂತಲೇ ಪ್ರತಿಯೊಬ್ಬರು ಹೇಳ್ತಾರೆ. 90% ಜನ ನಾನು ನೋಡ್ದಂಗೆ ಇದನ್ನೇ ಹೇಳ್ತಾರೆ ಅಲ್ವೇ? ನಾನು ನೋಡಿದ್ದೀನಿ ಎಲ್ಲರಲ್ಲೂ ಇದೇ ಮಾತು. ನಮ್ಮ ಮನೆಯಲ್ಲೂ ಇದೇ ಮಾತು, ಪ್ರತಿಯೊಬ್ಬರ ಪಕ್ಕದ ಮನೆಯಲ್ಲೂ ಇದೇ ಮಾತು, ನಮ್ಮ ಬೀದಿಲೂ ಇದೇ ಮಾತು, ಸಮಾಜವೆಲ್ಲ ಇದೇ ಮಾತು. ಆದರೆ ಒಂದು ತಿಳ್ಕೊಳ್ಳಿ, ಈ ಥರ ಬಂದು ಈ ಥರ ಮಾಡಿಕೊಂಡು ಹೋಗ್ತೀವಲ್ಲ, ಏನು ಸಾಧನೆ ಮಾಡ್ದಂಗೆ? ಹುಟ್ಟಕ್ಕೆ ಮುಂಚೆ ನಾವು ಹುಟ್ಟಿದಾಗ ನಾವು ಬರೀ ಕೈಯಲ್ಲಿ ಬಂದ್ವಿ, ಸಾಯುವಾಗಲೂ ನಾವು ಬರೀ ಕೈಯಲ್ಲೇ ಹೋಗ್ತೀವಿ. ತೊಗೊಂಡು ಹೋಗ್ತಕ್ಕಂಥದ್ದು ಏನೂ ಇಲ್ಲ ಇಲ್ಲಿ. ಜಸ್ಟು ಆ ಅನುಭವಗಳು ಅದು ಇದು ತೊಗೋತೀವಿ. ಈ ಜೀವನದಲ್ಲಿ ಒಂದು ಏನೇನು ಅನುಭವಗಳು ಇರ್ತಾವೋ ಅವೆಲ್ಲ ತೊಗೋತೀವಿ, ಅದೆಲ್ಲ ಓಕೆ. ಆದರೆ ಜೀವನದ ಅಸಲಾದ ಇದು ಏನು, ಗುರಿ ಏನು? ಇಷ್ಟೇನಾ ಜೀವನ ಇಷ್ಟೇ ಅನ್ಸುತ್ತಾ? ಏನು ನಾವು ಬಂದ್ಬಿಟ್ಟು ಏನು ಮಾಡ್ದಂಗೆ? ಕೋರಿಕೆಗಳು, ಈ ಇಂದ್ರಿಯ ಸುಖಗಳು ಪಡ್ಕೋತಾ ಇದ್ದೀವಿ. ಎಷ್ಟೊತ್ತಿರುತ್ತೆ ಅದು? ದುಡ್ಡು ಚೆನ್ನಾಗಿ ದುಡಿತೀವಿ, ಬೆಳಗ್ಗೆಯಿಂದ ಸಂಜೆ ತನಕ ದುಡಿತೀವಿ, ಅದು ಒಂದು ನಿಮಿಷ ಏನೋ ಒಂದು ತಿನ್ನೋದಕ್ಕೋಸ್ಕರ ಖರ್ಚು ಮಾಡ್ತೀವಿ, ಏನೋ ಕುಡಿಯೋದಕ್ಕೋಸ್ಕರ ಖರ್ಚು ಮಾಡಿಬಿಡ್ತೀವಿ, ಏನಕ್ಕೋಸ್ಕರನೂ ಖರ್ಚು ಮಾಡಿಬಿಡ್ತೀವಿ. ಒಂದೇ ಒಂದು ನಿಮಿಷ, ಆ ಒಂದು ನಿಮಿಷದ ಸುಖಕ್ಕಾಗಿ ಜೀವನವೆಲ್ಲ ನಾವು ಈ ಥರ ತ್ಯಾಗ ಮಾಡ್ಕೋಬೇಕಾ? ಇರಲಿ, ಇವೆಲ್ಲ ಇರಲಿ, ನಾವು ಜೀವನ ಒಂದು ಇಂದ್ರಿಯಗಳಿದ್ದಾವೆ, ದೇಹ ಇದೆ, ಇದಕ್ಕೂ ಏನೋ ಬೇಕು, ಅದಕ್ಕಿರಲಿ. ಆದರೆ ಇಷ್ಟೇನಾ ಜೀವನ ಅನಿಸುತ್ತಾ ನಿಮಗೆ? ಅನಿಸುತ್ತಾ ಇಷ್ಟೇನಾ ಅನಿಸುತ್ತಾ ನಿಮಗೆ? ಇಲ್ಲ ಏನೋ ಇದೆಯಾ, ಏನೋ ಸ್ಪೆಷಲಾಗಿದೆಯಾ ಅಂತ ಅನಿಸುತ್ತಾ? ಅದಕ್ಕೆ ಹೇಳೋದು ನೋಡಿ, ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ನೋಡಿ. ಬುದ್ಧ ಇದ್ದಾರೆ, ಸದಾನಂದ ಯೋಗಿ ಇದ್ದಾರೆ, ಪತ್ರಿಜಿ ಇದ್ದಾರೆ, ಆದಿಶಂಕರಾಚಾರ್ಯರಿದ್ದಾರೆ, ರಮಣ ಮಹರ್ಷಿಗಳಿದ್ದಾರೆ, ಪೂಂಜ ಪಾಪಾಜಿ ಇದ್ದಾರೆ. ಇವರೆಲ್ಲ ಯಾರು? ನಾನೇನಕ್ಕೆ ಇಲ್ಲಿ ಇಟ್ಟಿದ್ದೀನಿ ಇವ್ರನ್ನೆಲ್ಲ? ಈ ಜನ ಸಮಾಜದಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಮನೆಯವ್ರದ್ದೆಲ್ಲ ಫೋಟೋಗಳು ಇಲ್ಲಿ ತಂದು ಇಡ್ಬೋದಲ್ವಾ? ಯಾಕೆ ಅವ್ರದ್ದು ಇಡ್ತಾ ಇಲ್ಲ? ಮೊನ್ನೆ ಒಬ್ಬರು ತೀರೋದ್ರು ನಮ್ಮ ಪಕ್ಕದ ಮನೆಯವರು, ಅವ್ರು ತೊಗೊಂಡ್ಬಂದು ಇಡ್ಬೋದಲ್ಲ. ಇವರು ಯಾವಾಗಲೂ ಹೋದವರು, 2,500 ವರ್ಷ ಹಿಂದೆ ಹೋದವರು, ಅವ್ರು 50 ವರ್ಷದ ಹಿಂದೆ ಹೋದವರು, ಇವರು 500,000 ವರ್ಷ ಹಿಂದೆ ಹೋದವರು, ಇವರು 50 ವರ್ಷ, ಇವರು ಒಂದು 20 ವರ್ಷದ ಹಿಂದೆ ಹೋದವರು. ಇವ್ರ ಫೋಟೋ ತೊಗೊಂಬಂದು ಇಲ್ಲೇನಕ್ಕೆ ಇಟ್ಟಿದ್ದೀನಿ? ಇಡ್ಬೋದಲ್ಲ. ಪಕ್ಕದ ಮನೆಯವರು ಮೊನ್ನೆ ಇನ್ನೊಬ್ರು ಹೋದ್ರು, ಇಲ್ಲೇ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಡೈಲಿ. ಮೊನ್ನೆ ಸುಶಾಂತ್ ಹೋದ ಸೂಸೈಡ್ ಮಾಡಿಕೊಂಡು ಅಲ್ವಾ? ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ, ಅವ್ರ ಫೋಟೋ ತಂದು ಇಡ್ಬೋದಲ್ಲ. ಸಲ್ಮಾನ್ ಖಾನ್ ಫೋಟೋ, ಶಾರುಖ್ ಖಾನ್ ಫೋಟೋ ಇಡ್ಬೋದಲ್ಲ. ಯಾಕೆ ಇಡ್ತಾ ಇಲ್ಲ ನಾನು? ಇವ್ರದ್ದೇ ಫೋಟೋ ಯಾಕೆ ಇಡ್ತಾ ಇದ್ದೀನಿ ಅಂದರೆ, ಇವರು ಅಸಲಾದ ಗುರಿಯನ್ನು ತಲುಪಿದವರು. ಜೀವನದಲ್ಲಿ ಒಂದು ಗುರಿ, ಅಸಲಾದ ಒಂದು ಗುರಿ ಇದೆ. ಎಲ್ಲರೂ ಬರ್ತಾರೆ, ತಿಂತಾರೆ, ಮಲ್ಕೋತಾರೆ, ಆಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದು ಸಹಜನೇ, ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕೆಲಸ ಅದು. ಆದರೆ ವಿಭಿನ್ನವಾಗಿ, ಇವೆಲ್ಲದಕ್ಕಿಂತ ಅತೀತವಾಗಿ ಒಂದು ಕೆಲಸ ಇದೆ. ಆ ಕೆಲಸನ ಮಾಡಬೇಕು ನಾವು. ಅದೇ ಇವರು ಮಾಡಿದ್ದಾರೆ. ಎಷ್ಟು ದೊಡ್ಡ ಸಾಮ್ರಾಜ್ಯ ಬುದ್ಧನಿಗೆ, ಅದನ್ನು ಬಿಟ್ಬಿಟ್ಟು
ಎಲ್ಲೋ ಒಂದು ಮರದ ಕೆಳಗೆ ಹೋಗ್ಬಿಟ್ಟು ಧ್ಯಾನ ಮಾಡಿಕೊಂಡು ತನ್ನಂತ ಅಂತ ತಿಳ್ಕೊಂಡ್ರು, ಜಗತ್ತಿಗೆ ಪ್ರಸಿದ್ಧಿ ಆದರು. 2500 ವರ್ಷ ಹಿಂದೆ ನೋಡಿ, ಇವತ್ತಿಗೂ ಕೂಡ ನಾವು ನೆನೆಸ್ತಾ ಇದ್ದೀವಿ ಅವ್ರನ್ನ. ಅವರ ಒಂದು ಸ್ಕಲ್ಪ್ಚರ್ ಇಟ್ಕೊಂಡು, ಅವ್ರದ್ದೊಂದು ಏನಂತಾರೆ ಐಡಲ್ ಇಟ್ಕೊಂಡು. ಅದೇ ಎಷ್ಟೋ ಜನ ಬಂದು ಸುಮ್ಮನೆ ಹೋಗ್ತಾ ಇದ್ದಾರಲ್ಲ, ಅವ್ರದ್ದು ಇಟ್ಕೊತಾ ಇದ್ದೀವ ನಾವು? ಅವ್ರನ್ನ ಮಾದರಿಯಾಗಿ ಇಟ್ಕೊತಾ ಇದ್ದೀವ? ಇಲ್ಲ ಅಲ್ವಾ? ಅವ್ರವ್ರ ಮನೇಲಿ ಇಟ್ಕೋಬೇಕು. ಯಾಕಂದರೆ ಅವ್ರು ಆಸ್ತಿ ಕೊಟ್ಟಿದ್ದಾರೆ, ಅದಕ್ಕೆ ಇಟ್ಕೋತಾರೆ ಫೋಟೋ. ಆಸ್ತಿ ಕೊಟ್ಟಿಲ್ಲ ಅಂದರೆ ಅವ್ರ ಫೋಟೋನೇ ಇಟ್ಕೊಳ್ಳಲ್ಲ, ನನಗೆ ಗೊತ್ತಿದ್ದಂಗೆ. ಆ ಥರ ಆಗಿದೆ ಸಮಾಜ ಇವತ್ತಿಗೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಏನು ಹೇಳ್ತೀರಾ ಫ್ರೆಂಡ್ಸ್ ನೀವು? ಜೀವನ ಇಷ್ಟೇನಾ? ಜೀವನದಲ್ಲಿ ಇನ್ನೇನಿಲ್ವಾ? ಎಲ್ಲದಕ್ಕಿಂತ ಅದ್ಭುತವಾದ ವಿಷಯ ಒಂದಿದೆ, ಎಲ್ಲದಕ್ಕಿಂತ ಅತೀತವಾದಂಥದ್ದೊಂದಿದೆ. ನಾವೇನು ಅನ್ಕೊತಾ ಇದ್ದೀವಿ? ಈ ದೇಹನೇ ನಾನು, ಈ ಮನಸ್ಸೇ ನಾನು, ಈ ಕಾರ್ತಿಕನ ಹೆಸರೇ ನಾನು, ನನಗೋಸ್ಕರ ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಮ್ಮ, ನನ್ನಪ್ಪ, ನನ್ನ ಒಂದು ಕುಟುಂಬ, ನನ್ನೊಂದು ಕುಲ, ನನ್ನೊಂದು ಗೋತ್ರ, ನಂದು ಈ ಮನೆ, ನನ್ನ ಈ ಬಂಗಲೆ, ನನ್ನ ಈ ಕಾರು, ನಂದು ಇದು, ಅದರಲ್ಲೇ ಸುತ್ತಾಗ್ತಾ ಇದ್ದೀವಿ, ಇದರಲ್ಲೇ ಒಂದು ಸರ್ಕಲ್ ಹೊಡಿತಾ ಇದ್ದೀವಿ. ಇದನ್ನು ಬಿಟ್ಬಿಟ್ಟು ಬೇರೆದೊಂದು ಇದೆಯಾ ಅಂದರೆ ಇಲ್ಲ. ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ನಮ್ಮ ಮನಸ್ಸೆಲ್ಲ ಇದರಲ್ಲೇ ಏಕಾಗ್ರತೆ ಆಗಿಬಿಟ್ಟಿದೆ. ಜನನೂ ಹಿಂಗೆ ಇದ್ದಾರೆ, ಅಕ್ಕಪಕ್ಕ ಜನದವರು ಹಿಂಗೆ ಇದ್ದಾರೆ. ಕೇಳಿದ್ರೆ ಏನು ಓದ್ತಾ ಇದೆಯಾ ಅಂತಾರೆ, ಓದ್ತಾ ಇಲ್ಲ ಅಂದರೆ ಓದೇ ಇಲ್ವಾ ಅಂತಾರೆ. ಮದುವೆ ಆಗಿದೆಯಾ ಅಂದರೆ ಮದುವೆ ಆಗಿದ್ರೆ ಓಕೆ, ಇಲ್ಲಾಂದರೆ ಅಯ್ಯೋ ಮದುವೆ ಆಗಿಲ್ವಾ ಅಂತ ಹಿಂಗೆ ನೋಡ್ತಾರೆ. ಕೆಲಸ ಇದೆಯಾ ಅಂದರೆ ಇದ್ದರೆ ಓಕೆ, ಇಲ್ಲಾಂದರೆ ಅಯ್ಯೋ ಕೆಲಸ ಇಲ್ವಾ, ಊಟಕ್ಕೆ ಹೆಂಗೆ ಹಿಂಗೆ ಹೇಳ್ತಾರೆ. ಮಕ್ಕಳು ಮದುವೆ ಆಗಿದ್ರೆ ಮಕ್ಕಳು ಇದ್ದಾರಾ ಇಲ್ವಾ ಅಂದರೆ ಮಕ್ಕಳು ಇಲ್ವಾ ಅಂತ ಹಿಂಗೆ ಮಕ್ಕ ಮಾಡ್ತಾರೆ. ಮನೆ ಮಾಡಿಲ್ವಾ, ಸ್ವಂತ ಮನೆ ಇಲ್ವಾ ಅಂತ ಕೇಳ್ತಾರೆ. ಈ ಥರ ಜನ ಹಿಂಗಿರೋದಕ್ಕೆ ಏನಾಗ್ತಾಯಿದೆ, ಈ ಮನುಷ್ಯರು ಕೂಡ, ಈ ಜನಗಳು ಕೂಡ ಇದೇ ರೀತಿ ಸರ್ಕಲ್ ಹೊಡಿತಾ ಇದ್ದಾರೆ. ಇವರು ಹಿಂಗೆ ಅನ್ಕೊತಾರ ಅನ್ನೋ ಒಂದು ಭಯದಲ್ಲೇ ಇವ್ರ ಜೀವನವನ್ನು ಕಳೀತಾ ಇದ್ದಾರೆ. ಅಯ್ಯೋ ಇವ್ರಿಗೋಸ್ಕರ ನಾನು ಒಳ್ಳೆ ಕೆಲಸ ತೊಗೊಳ್ತೀನಿ, ಒಳ್ಳೆ ಮದುವೆ ಮಾಡ್ಕೋತೀನಿ, ಒಳ್ಳೆ ಹುಡುಗಿನ ಪಡಿತೀನಿ, ಒಳ್ಳೆ ಮಕ್ಕಳು ಪಡಿತೀನಿ, ಒಳ್ಳೆ ಮನೆ ಕಟ್ತೀನಿ, ಇದಕ್ಕೋಸ್ಕರನೇ ಇಷ್ಟೇ ಜೀವನ. ಎಲ್ಲರೂ ಮಾಡ್ತಾ ಇರ್ತಕ್ಕಂಥ ಕೆಲಸ ಅದೇ ಅಲ್ವಾ? ಇಷ್ಟೇನಾ ಜೀವನ? ಆಯ್ತು, ಇವೆಲ್ಲ ಮಾಡ್ತೀವಿ, ಏನು ತೊಗೊಂಡೋಗ್ತೀವಿ? ಓಕೆ, ಇವೆಲ್ಲ ತೊಗೊಂಡೋಗ್ತೀವ? ನಿಮ್ಮ ಆಸೆಗಳು ಒಂದೇನೋ ತಿನ್ನಬೇಕು, ಏನೋ ಚೆನ್ನಾಗಿರಬೇಕು ಅಂತೀರ. ಎಷ್ಟೊತ್ತಿರುತ್ತದು? ಎಷ್ಟು ಕಾಲ ಇರುತ್ತೆ? ಯಾವುದು ಶಾಶ್ವತ ಅಲ್ಲ. ನಮ್ಮ ಅದ್ವೈತ ಸಿದ್ಧಾಂತ ಹೇಳೋದು ಇವೆಲ್ಲ ಯಾವುದು ಶಾಶ್ವತವಲ್ಲ. ಆದರೆ ಶಾಶ್ವತವಾದಂಥದ್ದನ್ನು ಪಡೆಯೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತಾರೆ. ಆ ಶಾಶ್ವತವಾದಂಥನ್ನು, ಸತ್ಯವಾಗಿರ್ತಕ್ಕಂಥದ್ದನ್ನು ಇವರೆಲ್ಲ ಪಡೆದಿದ್ದಾರೆ. ನೋಡಿ, ಇಲ್ಲಿ ಯಾರ್ಯಾರು ಫೋಟೋಗಳು ಹಾಕಿದ್ದೀನೋ ಅವರೆಲ್ಲ ಪಡೆದಿದ್ದಾರೆ. ನಿಸ್ವಾರ್ಥವಾಗಿ ಏನೋ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈ ಭೂಮಿ ಮೇಲೆ. ಅದಕ್ಕೆ ನೋಡಿ, ಇವತ್ತಿಗೂ ನಾವೆಲ್ಲ ಅವ್ರನ್ನ ಎರಡು ಕೈ ಹಿಂಗೆ ಮುಗಿದ್ಬಿಟ್ಟು ಅವರನ್ನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಅವ್ರಿಗೆ, ಅಲ್ವಾ? ನಿಜ ಅಲ್ವಾ? ಸುಮ್ಮನೆ ಮಾಡ್ತೀವ ನಾವು? ಯಾರ್ದನ್ನ ಸುಮ್ಮನೆ ಫೋಟೋ ಇಟ್ಕೋತೀವಿ ಯಾರ್ದೋ ಮನೆಯಲ್ಲಿ? ಇಲ್ಲ. ಸೊ ಏನು ಮಾಡಿದ್ದಾರೆ ಅವರು? ಏನಾ ಶಾಶ್ವತವಾದಂಥದ್ದು ಜೀವನದಲ್ಲಿ? ಏನು ಅದು ಶಾಶ್ವತವಾದಂಥದ್ದು? ಅದು ಏನಿದೆ ಅದು ಮಾಡೋದಕ್ಕೆ ಅಂದರೆ ಅವರನ್ನು ಅವ್ರು ತಿಳ್ಕೊಂಡಿದ್ದಾರೆ. ನಾವು ಬರ್ತಾಯಿದ್ದೀವಿ, ಹೋಗ್ತಾಯಿದ್ದೀವಿ ಅಷ್ಟೇ. ಜನ್ಮ ತಗೋತೀವಿ, ಜನ್ಮದಿಂದ ಆಚೆ ಹೋಗ್ತೀವಿ. ಆದರೆ ಈ ಒಂದು ಜೀವನದಲ್ಲಿ ನಾನು ಯಾರು ಅಂತ ಮಾತ್ರ ಅರ್ಥಕೊಳ್ಳೋಕ್ಕೆ ಪ್ರಯತ್ನನೇ ಮಾಡಲ್ಲ. ನಾನು ಅಸಲಾಗಿ ಯಾರು? ನಾನು ಎಲ್ಲಿಂದ ಬಂದಿದ್ದೀನಿ? ಈ ಜೀವನದ ಸಾರಾಂಶ ಏನು? ಈ ಜೀವನ ಏತಕ್ಕೆ, ಏನಕ್ಕಾಗಿ ಇಲ್ಲಿ ಬಂದಿದ್ದೀನಿ? ಅದು ಇದು ಅಂತ ಪ್ರಶ್ನೆಗಳೇ ಇಲ್ಲ. ಚೆನ್ನಾಗಿ ದುಡಿದ್ಯಾ, ಚೆನ್ನಾಗಿ ತಿಂದ್ಯಾ, ಚೆನ್ನಾಗಿ ಮಲ್ಕೊಂಡ್ಯಾ, ಚೆನ್ನಾಗಿ ಓದ್ಯಾ, ಅಷ್ಟೇ. ಸೊ ಇದರಿಂದ ಏನಾಗುತ್ತೆ? ಪುನರಪಿ ಜನನಮು ಪುನರಪಿ ಮರಣಮು. ಇದರಿಂದ ನಾವು ತಿಳ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಜೀವನದಲ್ಲಿ ಬರ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತೀವಿ, ತಿಂತಾನೇ ಇರ್ತೀವಿ, ತಿಂದಿದ್ದೇ ತಿಂತಾ ಇರ್ತೀವಿ, ಅಲ್ವಾ? ಉಪಯೋಗ ಏನು? ಏನೂ ಉಪಯೋಗ ಇಲ್ಲ. ಆದರೆ ಇವರು ಏನು ಮಾಡಿದ್ದಾರೆ? ಆ ಥರ ಜೀವನ ಮಾಡಿಲ್ಲ. ಚೆನ್ನಾಗಿ ಜೀವನ ಎಂಜಾಯ್ ಮಾಡಿರ್ತಾರೆ ಅವರು, ಇಲ್ಲ ಮಾಡ್ದೇನೂ ಇರ್ಬೋದು. ಆದರೆ ಅಸಲಾದ ಶಾಶ್ವತವಾದದ್ದು ಏನಿದೆಯೋ ಅದನ್ನು ಪಡ್ಕೊಂಡ್ರು. ಅಂದರೆ ನಮ್ಮಲ್ಲೇ ಇದೆ ಆ ಶಾಶ್ವತವಾದಂಥದ್ದು.
ಚಿದಾನಂದ ರೂಪಿ ನಾವು, ಅಂದರೆ ಆನಂದ ಸ್ವರೂಪರು ನಾವು. ಅದನ್ನು ಅರ್ಥಕೊಂಡ್ರು. ನಮ್ಮಲ್ಲಿ ಭಗವಂತ ಇದ್ದಾನೆ, ಅದನ್ನು ಅರ್ಥಕೊಂಡ್ರು. ನಾವು ಭಗವಂತ ನೋಡ್ಬೇಕಂದ್ರೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ಅವ್ರು ಯಾವ ದೇವಸ್ಥಾನಕ್ಕೆ ಹೋಗಲ್ಲ. ಕಣ್ಮುಚ್ಕೊಳೋದು ಬೇಕಾಗಿಲ್ಲ, ಕಣ್ಣು ತೆಗೆದುಬಿಟ್ಟು ಅವರೇ ದರ್ಶನ ಮಾಡ್ಕೋತಾರೆ. ಈ ಪ್ರಕೃತಿಯಲ್ಲೆಲ್ಲ ಆ ಭಗವಂತನನ್ನು ಕಾಣ್ತಾರೆ. ಆ ಒಂದು ಅದ್ಭುತವಾದ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಅದನ್ನೆಲ್ಲ ಅರ್ಥಕೊಂಡು ಏನಾದರೂ ಅವರೇ ಭಗವಂತ ಸ್ವರೂಪರಾಗ್ತಾರೆ, ಅಂದರೆ ಮೂಲ ಚೈತನ್ಯ ಅವರೇ ಆಗ್ತಾರೆ. ಈ ಭಗವಂತ ಎಷ್ಟು ಜನ ನಾವು ಭಗವಂತರನ್ನ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ, ನೋಡ್ತಾ ಇದ್ದೀವೋ, ಆ ಭಗವಂತನು ಎಲ್ಲಿಂದ ಮೂಲದಿಂದ ಎಲ್ಲಿಂದ ಬಂದರೋ ಆ ಒಂದು ಸ್ಥಿತಿಗೆ ಇವರು ಸೇರ್ಕೋತಾರೆ. ಅದೇ ಜಗದ್ಗುರು ಆದಿಶಂಕರಾಚಾರ್ಯರು, ರಮಣ ಮಹರ್ಷಿಗಳು, ಬುದ್ಧ ಭಗವಾನರು, ಸದಾನಂದ ಯೋಗಿಗಳು. ಅವ್ರಿಗೆ ಇವತ್ತಿಗೂ ನಾವು ಪ್ರಣಾಮ ಮಾಡ್ತಾನೆ ಇರ್ತೀವಿ. ಈ ಯುಗ ಅಲ್ಲ, ಇನ್ನೊಂದು ಯುಗ ಹೋದ್ರೂ ಅವ್ರನ್ನ ನೆನೆಸ್ತೀವಿ. ತಲಾಂತರಕ್ಕೆ ಬರುತ್ತೆ. ಇದು ಜೀವನದ ಅಸಲಾದ ಲಕ್ಷ್ಯ, ಇದು ಜೀವನದ ಅಸಲಾದ ಗುರಿ. ಸೊ ಇದನ್ನು ತಿಳ್ಕೊಂಡ್ರೆ ಜೀವನದ ಸಾರಾಂಶ ತಿಳ್ಕೊಂಡಂಗೆ, ಜೀವನದ ಸಾರ ತಿಳ್ಕೊಂಡಂಗೆ. ಏನಿದು, ಏನಕ್ಕೆ ಎಲ್ಲ ತಿಳ್ಕೊಂಡಂಗೆ. ಸೊ ಇದನ್ನು ತಿಳ್ಕೊಂಡ್ಮೇಲೆ ಪಾಸ್ ಆದಂಗೆ, ಈ ಭೂಮಿ ಮೇಲೆ ಪಾಸ್ ಆದಂಗೆ. ಅಂದರೆ ಇವಾಗ ಎಕ್ಸಾಮಲ್ಲಿ ಹೇಗೆ ಪಾಸು ಫೇಲ್ ಆಗ್ತೀವೋ ಆ ಥರ ಇದನ್ನು ನಾವು ಅರ್ಥಕೊಂಡ್ರೆ ಪಾಸ್ ಆದಂಗೆ. ಯಾಕೆ ಪಾಸು? ಯಾಕೆ ಅಂದರೆ ಪುನರಪಿ ಜನನಂ ಪುನರಪಿ ಮರಣಮಿಂದ ಆಚೆ ಬರ್ತೀವಿ. ಈ ರೀಬರ್ತ್ಸಿಂದ ಸೈಕಲಿಂದ ಆಚೆ ಬರ್ತೀವಿ. ಇಲ್ಲ ಬರ್ಬೋದು, ನಾವು ಬರೋಂಗಿದ್ರೂ ವಾಪಸ್ ಬರ್ಬೋದು. ಆದರೆ ಎಲ್ಲ ನಮಗೆ ನಮ್ಮ ಒಂದು ಕೈಯಲ್ಲಿರುತ್ತೆ. ಎಲ್ಲ ನಮ್ಮ ಕೈಯಲ್ಲಿ ಅಂದರೆ ನನ್ನ ಮನಸ್ಸು ನನ್ನ ಕೈಯಲ್ಲಿರುತ್ತೆ. ಇವಾಗ ಹೇಗಿದೆ, ಮನಸ್ಸು ನನ್ನ ಕೈಯಲ್ಲಿದೆಯಾ? ನನ್ನ ಮನಸ್ಸು ನನ್ನ ಕೈಯಲ್ಲಿದೆಯಾ? ಇಲ್ಲ. ನನ್ನ ಮನಸ್ಸು ಇವಾಗ ಏನೋ ಹೇಳುತ್ತೆ, ಅದರ ಪ್ರಕಾರ ನಾನು ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಹೊಟ್ಟೆ ಉರ್ಕೊಳ್ಳುತ್ತದು, ದಗ ಆಡಿಸುತ್ತೆ, ನನ್ನನ್ನು ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ, ನನಗೆ ಒತ್ತಡಕ್ಕೆ ಈಡು ಮಾಡುತ್ತೆ ಅಲ್ವಾ? ನೀವೇ ಆಲೋಚನೆ ಮಾಡಿ, ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆಯಾ? ಇಲ್ಲ, ಅದ್ರ ಕೈಯಲ್ಲಿ ನೀವಿದ್ದೀರ. ಆದರೆ ಇವ್ರ ಕೈಯಲ್ಲಿ ಮನಸ್ಸನ್ನ ಇಟ್ಕೊಂಡಿದ್ದಾರೆ. ಸೊ ಅದ್ಭುತವಾದ ಸ್ಥಿತಿಯಲ್ಲ. ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ, ಈ ಭೂಮಿ ಮೇಲೆ ನಿನ್ನ ಮನಸ್ಸನ್ನು ನೀನು ಹತೋಟಿಲಿ ಇಟ್ಕೊಂಡ್ರೆ ಅದಕ್ಕಿಂತ ಉತ್ತಮವಾದ ಕೆಲಸ ಇನ್ನೊಂದಿಲ್ಲ ಅಂತಾರೆ. ಸೊ ಎಂಥ ಅದ್ಭುತ ಅಲ್ವಾ? ಆ ಅದ್ಭುತ ಕೆಲಸ ನಾವು ಮಾಡಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜೆ ಮಾಡೋದು ಮತ್ತು ಅವ್ರನ್ನ ಏನೇನೋ ಅಲಂಕರಿಸೋದು ಇವೆಲ್ಲ ಮಾಡ್ತೀವಿ. ಆದರೆ ಅವ್ರು ಕೊಟ್ಟಿರೋ ಬೋಧನೆಯನ್ನು ನಾವು ಯಾವತ್ತನ್ನು ಅಳವಡಿಸ್ಕೊಂಡಿದ್ದೀವ? ಅವರು ಹೇಳಿರ್ತಕ್ಕಂಥ ಎಷ್ಟೋ ಅದ್ಭುತವಾದ ಆಧ್ಯಾತ್ಮಿಕ ವಿಚಾರಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವ? ಸುಮ್ಮನೆ ಅವ್ರನ್ನ ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಆದರೆ ಅವರನ್ನು ಪಾಲನೆ ಮಾಡಬೇಕು. ಏನು ಅದು ಅಂತ ತಿಳ್ಕೋಬೇಕು, ಅರಿವು ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟು. ಇದೇ ಜೀವನದ ಮುಖ್ಯ ಗುರಿಯಾಗಿರುತ್ತೆ ಫ್ರೆಂಡ್ಸ್. ನಿಮ್ಮನ್ನು ನೀವು ಅರ್ಥಕೊಳ್ಳಿ. ಎಷ್ಟು ಜನ್ಮ ಬರ್ತೀವಿ ಹೋಗ್ತೀವಿ, ಸಾಕು. ಬರೋಣ ಹೋಗೋಣ, ಆದರೆ ಎಲ್ಲ ನಮ್ಮ ಕೈಯಲ್ಲಿ ಇಟ್ಕೊಂಡು ಬರೋಣ. ಈ ಒಂದು ಭಯಾನಕವಾದ ಜೀವನ ಬೇಡ. ಭಯಾನಕ, ನೆಕ್ಸ್ಟ್ ಮೊಮೆಂಟ್ ಏನಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಬದುಕ್ತೀವಿ, ಅದು ಬೇಡ. ಆ ಭಗವಂತನು ನೀವಾದರೆ ನೀವೇ ಸೃಷ್ಟಿಕರ್ತರಾಗ್ತೀರಾ. ಹೇಗಿರಬೇಕು, ಹೇಗಾಗಬೇಕು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ನೀವು ಅದ್ಭುತವಾದ ಜೀವನ ನೀವು ನಡೆಸ್ಬೋದು. ಆ ಒಂದು ಸ್ಥಿತಿಗೋಸ್ಕರ ಹೋಗೋದಕ್ಕೋಸ್ಕರನೇ ಈ ಆಧ್ಯಾತ್ಮಿಕ ಸಂಸ್ಥೆಗಳು, ಈ ಧರ್ಮಗಳು, ಈ ಬೋಧನೆಗಳು, ಈ ಸತ್ಸಂಗ ಇವೆಲ್ಲ ಅಲ್ವಾ? ಸೊ ಆಧ್ಯಾತ್ಮಿಕ ಭಾರತಕ್ಕೆ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ಕೊಳ್ತಾ, ಎಷ್ಟು ಅದ್ಭುತವಾದ ವೇದಾಂತಗಳನ್ನ ಕೊಟ್ಟಿದೆ ಈ ಭಾರತ. ಈ ಭಾರತ ಚಿರ ಋಣಿ ನಾನು. ಈ ಭಾರತ ಚಿರಕಾಲವಾಗಿ ಹೀಗೆ ಇರಲಿ, ಧರ್ಮ ಬೋಧನೆ ಹೀಗೆ ನಡೀಲಿ. ಎಲ್ಲರೂ ಇವತ್ತು ವೆಸ್ಟರ್ನ್ ಕಲ್ಚರ್ಗೆ, ಇವತ್ತು ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗ್ತಾ ಇದ್ದಾರೆ ಭಾರತವನ್ನು ಬಿಟ್ಟು, ಒಂದು ದುಡಿಯೋದಕ್ಕೋಸ್ಕರ. ಹೋಗಿ, ಪರವಾಗಿಲ್ಲ. ಎಲ್ಲೋದ್ರೂ ನಮ್ಮ ಧರ್ಮ, ನಮ್ಮ ಒಂದು ಆಧ್ಯಾತ್ಮಿಕತೆಯನ್ನು ಅಲ್ಲೂ ಬೆಳೆಸಿ, ಅಲ್ಲೂ 4 ಜನಕ್ಕೆ ಹೇಳಿ. ಈ ಧ್ಯಾನ ಪದ್ಧತಿ, ಈ ಧ್ಯಾನ ಮಾರ್ಗ, ಈ ಸನ್ಮಾರ್ಗವನ್ನು, ಈ ಒಂದು ಆಧ್ಯಾತ್ಮಿಕ ಭಾರತವನ್ನು ವಿಜೃಂಭಿಸಿ ಎಲ್ಲ ಕಡೆ ಪ್ರಚಾರ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.